ಸರ್ ಗ್ಯಾರಂಟಿಗಳ ಪರೀಕ್ಷೆಗಳು ಇನ್ನೂ ಕೂಡ ಸಚಿವರ ಮಾತುಗಳಿಂದ ಯಾವ ಸಚಿವರು ಮಾತಾಡಕ್ಕಾಗಲ್ಲ, ಏನು ಇಲ್ಲ. ಅವ್ರವ್ರು ಕೆಲವ್ರದ್ದು ಏನಪ್ಪಾ ಅಂತಂದ್ರೆ ಕೆಲವರು ಅನುಕೂಲ ಇರೋರು ಪಾಪ ಬೇಡ ಅಂತ ಇದಾರೆ, ಅಂತವ್ರಿಗೂ ಕೊಡ್ತಾ ಇದಾರೆ ಅಂತ ಎಲ್ಲ ಆಮೇಲೆ ಯೋಚನೆ ಮಾಡ್ತೀವಿ. ಯಾವ್ದು ಬದಲಾವಣೆ ಇಲ್ಲ. ಇವತ್ತು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಅನೇಕ ವರ್ಷಗಳಿಂದ ಅಲ್ಲಿ ಸ್ಥಳೀಯ ಶಾಸಕರು ಇದನ್ನ ಅಬ್ಸರ್ವ್ ಮಾಡಲಿಲ್ಲ, ಬಂದಿರ್ಲಿಲ್ಲ. ನೋಡಪ್ಪ, ನಾ ರಾಮನಗರದಲ್ಲೂ ಮಾಡಿದ್ದೀನಿ 5 ವರ್ಷ, ಅವತ್ತು ನೋಡಿರ್ಲಿಲ್ಲ. ಈಗ 6 ವರ್ಷ ಕೇಳಿದೆ ನಾನು ಅಧಿಕಾರಿಗಳನ್ನ, ಅವರು ಯಾವಾಗ ಕೂಡ ಯಾರು ಬಂದು ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲ. ಅದ್ ಬಿಡಿ, ಅವ್ರು ಏನಾರು ಮಾಡ್ಕೊಡಿ, ನಮ್ ಡ್ಯೂಟಿ ನಾವ್ ಮಾಡಿದ್ವಿ. ಅಭ್ಯರ್ಥಿ ಯಾರು ಆಗ್ಬೋದು ಸರ್ ಚನ್ನಪಟ್ಟಣಕ್ಕೆ? ನಾನೇ ಅಭ್ಯರ್ಥಿ. ಸರ್ ಗ್ಯಾರಂಟಿಗಳ ಪರೀಕ್ಷೆಗಳು ಇನ್ನೂ ಕೂಡ ಸಚಿವರ ಮಾತುಗಳಿಂದ ಯಾವ ಸಚಿವರು ಮಾತಾಡಕ್ಕಾಗಲ್ಲ, ಏನು ಇಲ್ಲ. ಅವ್ರವ್ರು ಕೆಲವ್ರದ್ದು ಏನಪ್ಪಾ ಅಂತಂದ್ರೆ ಕೆಲವರು ಅನುಕೂಲ ಇರೋರು ಪಾಪ ಬೇಡ ಅಂತ ಇದಾರೆ, ಅಂತವ್ರಿಗೂ ಕೊಡ್ತಾ ಇದಾರೆ ಅಂತ ಎಲ್ಲ ಆಮೇಲೆ ಯೋಚನೆ ಮಾಡ್ತೀವಿ. ಯಾವ್ದು ಬದಲಾವಣೆ ಇಲ್ಲ. ಇವತ್ತು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಅನೇಕ ವರ್ಷಗಳಿಂದ ಅಲ್ಲಿ ಸ್ಥಳೀಯ ಶಾಸಕರು ಇದನ್ನ ಅಬ್ಸರ್ವ್ ಮಾಡಲಿಲ್ಲ, ಬಂದಿರ್ಲಿಲ್ಲ. ನೋಡಪ್ಪ, ನಾ ರಾಮನಗರದಲ್ಲೂ ಮಾಡಿದ್ದೀನಿ 5 ವರ್ಷ, ಅವತ್ತು ನೋಡಿರ್ಲಿಲ್ಲ. ಈಗ 6 ವರ್ಷ ಕೇಳಿದೆ ನಾನು ಅಧಿಕಾರಿಗಳನ್ನ, ಅವರು ಯಾವಾಗ ಕೂಡ ಯಾರು ಬಂದು ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲ. ಅದ್ ಬಿಡಿ, ಅವ್ರು ಏನಾರು ಮಾಡ್ಕೊಡಿ, ನಮ್ ಡ್ಯೂಟಿ ನಾವ್ ಮಾಡಿದ್ವಿ. ಅಭ್ಯರ್ಥಿ ಯಾರು ಆಗ್ಬೋದು ಸರ್ ಚನ್ನಪಟ್ಟಣಕ್ಕೆ? ನಾನೇ ಅಭ್ಯರ್ಥಿ. ಸರ್ ಗ್ಯಾರಂಟಿಗಳ ಪರೀಕ್ಷೆಗಳು ಇನ್ನೂ ಕೂಡ ಸಚಿವರ ಮಾತುಗಳಿಂದ ಯಾವ ಸಚಿವರು ಮಾತಾಡಕ್ಕಾಗಲ್ಲ, ಏನು ಇಲ್ಲ. ಅವ್ರವ್ರು ಕೆಲವ್ರದ್ದು ಏನಪ್ಪಾ ಅಂತಂದ್ರೆ ಕೆಲವರು ಅನುಕೂಲ ಇರೋರು ಪಾಪ ಬೇಡ ಅಂತ ಇದಾರೆ, ಅಂತವ್ರಿಗೂ ಕೊಡ್ತಾ ಇದಾರೆ ಅಂತ ಎಲ್ಲ ಆಮೇಲೆ ಯೋಚನೆ ಮಾಡ್ತೀವಿ. ಯಾವ್ದು ಬದಲಾವಣೆ ಇಲ್ಲ. ಇವತ್ತು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಅನೇಕ ವರ್ಷಗಳಿಂದ ಅಲ್ಲಿ ಸ್ಥಳೀಯ ಶಾಸಕರು ಇದನ್ನ ಅಬ್ಸರ್ವ್ ಮಾಡಲಿಲ್ಲ, ಬಂದಿರ್ಲಿಲ್ಲ. ನೋಡಪ್ಪ, ನಾ ರಾಮನಗರದಲ್ಲೂ ಮಾಡಿದ್ದೀನಿ 5 ವರ್ಷ, ಅವತ್ತು ನೋಡಿರ್ಲಿಲ್ಲ. ಈಗ 6 ವರ್ಷ ಕೇಳಿದೆ ನಾನು ಅಧಿಕಾರಿಗಳನ್ನ, ಅವರು ಯಾವಾಗ ಕೂಡ ಯಾರು ಬಂದು ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲ. ಅದ್ ಬಿಡಿ, ಅವ್ರು ಏನಾರು ಮಾಡ್ಕೊಡಿ, ನಮ್ ಡ್ಯೂಟಿ ನಾವ್ ಮಾಡಿದ್ವಿ. ಅಭ್ಯರ್ಥಿ ಯಾರು ಆಗ್ಬೋದು ಸರ್ ಚನ್ನಪಟ್ಟಣಕ್ಕೆ? ನಾನೇ ಅಭ್ಯರ್ಥಿ.